ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ನಿಮ್ಮನ್ನು ಇಲ್ಲಿ ನೋಡಿದ್ದು ನನಗೆ ತುಂಬ ಸಂತೋಷವಾಗಿದೆ. ಹಲೋ ಟೀಚರ್, ನಾನು ನಿಮಗಿಂತ ಭಾಳ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನಾನು ಇವಾಗ ಕಲ್ತ್ಕೊಳ್ತಾ ಇರೋ ಕೋರ್ಸ್ ತುಂಬ ಡಿಮ್ಯಾಂಡ್ ಇರೋದು ಮತ್ತು ತುಂಬ ಯೂಸ್ ಆಗೋದು ಕೂಡ. ನಾನು ನಿಮ್ಮ ಉತ್ಸಾಹವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ಡಿಜಿಟಲ್ ಪರಿವರ್ತನೆ ವೇಗವಾಗಿ ನಡೆಯುತ್ತಿರುವ ಕಾರಣದಿಂದ ಕಂಪ್ಯೂಟರೈಸ್ ಮಾಡಿದ ಲೆಕ್ಕಪತ್ರದ ಪಾತ್ರವು ಇದು ಇಂದು ನಾವು ಕಲಿಯುವ ಪಾಠವಾಗಿಯೂ ಇದೆ, ನಿರಂತರವಾಗಿ ವಿಸ್ತರಿಸುತ್ತಿದ್ದು ವಿವಿಧ ಉದ್ಯಮಗಳಲ್ಲಿ ತಂತ್ರಜ್ಞಾನದ ಆಧುನೀಕರಣದ ವಿಸ್ತೃತ ಪ್ರವೃತ್ತಿಗೆ ಅನುಗುಣವಾಗುತ್ತಿದೆ. ತಿಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗಿದೆ ಟೀಚರ್. ಅಂದ್ಕೊಳ್ತೀನಿ ಈ ಫೀಲ್ಡಲ್ಲಿರೋ ಪ್ರೊಫೆಷನಲ್ಸ್ಗೆ ಈಗಲೂ ಭಾಳ ಡಿಮ್ಯಾಂಡ್ ಇದೆ ಅಂತ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಿ ಪ್ಲೀಸ್. ನೀನು ನಿಖರವಾಗಿ ಹೇಳಿದ್ದೀಯಾ ವಿದ್ಯಾರ್ಥಿ. ಇದು ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳು, ಸಮೋಸ್, ದೊಡ್ಡ ಕಂಪನಿಗಳು ಹಾಗೂ ಸರ್ಕಾರದಂತಹ ಕ್ಷೇತ್ರಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರಿದೆ. ಕಾರ್ಯಕ್ಷಮತೆ, ನಿಖರತೆ ಮತ್ತು ನಿಯಮಾನುಸರಣೆಯ ಅಗತ್ಯ ಹೆಚ್ಚುತ್ತಿರುವುದರಿಂದ ವ್ಯವಹಾರಗಳು ಅಕೌಂಟಿಂಗ್ ಸಾಫ್ಟ್ವೇರ್ಗಳನ್ನು ಹೆಚ್ಚಾಗಿ ಅಳವಡಿಸಿಕೊಳ್ಳುತ್ತಿವೆ. ಜಿಎಸ್ಟಿ ಪರಿಚಯವಾದ ನಂತರ ತೆರಿಗೆ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಸ್ವಯಂಚಾಲಿತ ವ್ಯವಸ್ಥೆಗಳ ಅವಶ್ಯಕತೆಯೂ ಹೆಚ್ಚಾಗಿದೆ. ಆದರೆ ಯಾವ ಥರ ಜಾಬ್ ಆಪರ್ಚುನಿಟೀಸ್ ಬರ್ತವೆ ನನಗೆ? ಭಾರತದಲ್ಲಿ ಗಣಕೀಕೃತ ಲೆಕ್ಕಾಚಾರದ ಬೆಳವಣಿಗೆಯು ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಿದೆ. ಪ್ರಮುಖ ಪಾತ್ರಗಳಲ್ಲಿ ಲೆಕ್ಕಪತ್ರ ಸಾಫ್ಟ್ವೇರ್ನಲ್ಲಿ ಪರಿಣತಿಯನ್ನು ಹೊಂದಿರುವ ಲೆಕ್ಕಪಾಲಕರು, ಹಣಕಾಸು ವಿಶ್ಲೇಷಕರು ಮತ್ತು ಲೆಕ್ಕ ಪರಿಶೋಧಕರು ಇದ್ದಾರೆ. ಅವರು ಹಣಕಾಸು ಡೇಟಾವನ್ನು ಪರಿಶೀಲಿಸುತ್ತಾರೆ ಮತ್ತು ಖಚಿತತೆಯನ್ನು ಖಾತ್ರಿಪಡಿಸುತ್ತಾರೆ. ತೆರಿಗೆ ಸಲಹೆಗಾರರು ಜಿಎಸ್ಟಿ ಅನುಸರಣಾ ಮತ್ತು ತೆರಿಗೆ ದಾಖಲೆಗಳಲ್ಲಿ ನಿಪುಣರಾಗಿದ್ದಾರೆ. ನೀವು ಪೇರೋಲ್ ತಜ್ಞರಾಗಿಯೂ ಕೆಲಸ ಮಾಡಬಹುದು ಮತ್ತು ಸ್ವಯಂಚಾಲಿತ ಪೇರೋಲ್ ವ್ಯವಸ್ಥೆಗಳನ್ನು ನಿರ್ವಹಿಸಬಹುದು. ವೇತನವನ್ನು ಸಮಯಕ್ಕೆ ಸರಿಯಾಗಿ ಮತ್ತು ಖಚಿತವಾಗಿ ವಿತರಿಸಲಾಗುತ್ತದೆ ಎಂಬುದನ್ನು ಖಾತ್ರಿಪಡಿಸಿ. ಇದಕ್ಕೋಸ್ಕರ ದೊಡ್ಡ ಸಂಸ್ಥೆಗಳಲ್ಲಿ ERP ಸಲಹೆಗಾರರು ಮತ್ತು ವ್ಯವಸ್ಥೆ ವಿಶ್ಲೇಷಕರಿಗೂ ಅಗತ್ಯವಿದೆ. ಅವರು ಏಕೀಕೃತ ಲೆಕ್ಕಪತ್ರ ವ್ಯವಸ್ಥೆಗಳನ್ನು ಅನುಸ್ಥಾಪನೆ ಮತ್ತು ನಿರ್ವಹಣೆ ಮಾಡುತ್ತಾರೆ. ವ್ಯಾಪಾರಗಳು ಹೆಚ್ಚಾಗಿ ಕ್ಲೌಡ್ ಆಧಾರಿತ ಪರಿಹಾರಗಳ ಕಡೆಗೆ ಹೋಗುತ್ತಿರುವ ಕಾರಣ ಕ್ಲೌಡ್ ಲೆಕ್ಕಪತ್ರ ತಜ್ಞರು ಮತ್ತು ಕೃತಕ ಬುದ್ಧಿಮತ್ತೆ ಚಾಲಿತ ಲೆಕ್ಕಪತ್ರ ತಂತ್ರಜ್ಞಾನಗಳಲ್ಲಿ ಪರಿಣತಿಯನ್ನು ಹೊಂದಿರುವ ವೃತ್ತಿಪರರಿಗೆ ಬೇಕಾದ ಬೇಡಿಕೆಯೂ ಹೆಚ್ಚುತ್ತಿದೆ. ಈ ಎಲ್ಲ ಅವಕಾಶಗಳು ಸಣ್ಣ ಉದ್ಯಮಗಳಿಂದ ಹಿಡಿದು ದೊಡ್ಡ ಕಂಪನಿಗಳು ಮತ್ತು ಸರ್ಕಾರದ ಇಲಾಖೆಗಳವರೆಗೆ ವ್ಯಾಪಿಸಿದ್ದರಿಂದ ಗಣಕೀಕೃತ ಲೆಕ್ಕಪತ್ರ ಕ್ಷೇತ್ರದಲ್ಲಿ ಉನ್ನತ ವೃತ್ತಿ ಬೆಳವಣಿಗೆ ಸಾಧ್ಯವಾಗಿದೆ. ಪ್ರೊಫೈಲ್ ಆಧಾರದ ಮೇಲೆ ವರ್ಷಕ್ಕೆ 10-20% ಉದ್ಯೋಗ ವೃದ್ಧಿಯೂ ಈ ಕ್ಷೇತ್ರದಲ್ಲಿದೆ. ಇದು ಅದ್ಭುತವಾಗಿದೆ ಅಲ್ವೇ ವಿದ್ಯಾರ್ಥಿನಿ? ಇದು ತುಂಬ ಚೆನ್ನಾಗಿದೆ ಟೀಚರ್. ಇದು ನನ್ನ ಜೊತೆ ಶೇರ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಸೊ ಈ ಕೋರ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಿ, ಇನ್ನೊಂದು ಸ್ವಲ್ಪ ಮಾಹಿತಿ ತಿಳಿಸಿ ಪ್ಲೀಸ್. ಖಚಿತವಾಗಿ ವಿದ್ಯಾರ್ಥಿಯರೇ, ಈ ಕೋರ್ಸ್ನಲ್ಲಿ ನಾವು ಪುಸ್ತಕ ಪಾಲನೆ ಮತ್ತು ಲೆಕ್ಕಾಚಾರದಿಂದ ಪ್ರಾರಂಭಿಸುತ್ತೇವೆ. ನಂತರ ಕಂಪ್ಯೂಟರ್ಗಳ ಮೂಲಭೂತ ಮಾಹಿತಿಯ ಜೊತೆಗೆ ಮೈಕ್ರೋಸಾಫ್ಟ್ ಆಫೀಸ್ ಸೂಟ್ ಮತ್ತು ಅದರ ಎಲ್ಲಾ ಸಾಫ್ಟ್ವೇರ್ಗಳ ಪರಿಚಯವನ್ನು ಕಲಿಯುತ್ತೇವೆ. ಇದಾದ ನಂತರ ಟ್ಯಾಲಿ ಎಂಬ ಅತ್ಯಂತ ಜನಪ್ರಿಯ ಲೆಕ್ಕಪತ್ರ ಸಾಫ್ಟ್ವೇರ್ ಅನ್ನು ಕಲಿಯಲು ಸಾಗುತ್ತೇವೆ. ನೀವು ಸಾಫ್ಟ್ವೇರ್ಗಳನ್ನು ಅರ್ಥ ಮಾಡಿಕೊಂಡ ನಂತರ ನಾವು ಲೆಕ್ಕಾಚಾರಿ ತತ್ವಗಳು, ಲೆಕ್ಕಾಚಾರದ ನಿಯಮಗಳು, ಉಪಪತ್ರಿಕೆಗಳು, ಟ್ರಯಲ್ ಬ್ಯಾಲೆನ್ಸ್ ಮತ್ತು ಲೆಕ್ಕಪತ್ರ ನಿರ್ವಹಣೆಯ ವಿಧಗಳು ಹಾಗೂ ಪ್ರಾಯೋಗಿಕ ಲೆಕ್ಕಾಚಾರವನ್ನು ತಿಳಿಯಲು ಮುಂದಾಗುತ್ತೇವೆ. ನೋಡ್ತಾ ಇದ್ರೆ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಟೀಚರ್. ನಿಜ? ಇಲ್ಲ ವಿದ್ಯಾರ್ಥಿನಿ, ಇದು ಕೋರ್ಸ್ನ ಅರ್ಧಕ್ಕೂ ಸೇರುವುದಿಲ್ಲ. ಇದರ ನಂತರ ನಾವು ಇಂಟರ್ನೆಟ್ ಆಧಾರಿತ ಕಲಿಕೆಗೆ ಸಾಗುತ್ತೇವೆ. ಇದರಲ್ಲಿ ಕಾಮರ್ಸ್, ಉದ್ಯೋಗ ಪೋರ್ಟಲ್ಗಳು, ಟಿಕೆಟ್ ಹಾಗೂ ಆನ್ಲೈನ್ ಪಾವತಿ, ಸರ್ಕಾರದ ವೆಬ್ಸೈಟ್ಗಳು ಮತ್ತು ಸೇವೆಗಳನ್ನು ಹೇಗೆ ಬಳಸುವುದು, ಆನ್ಲೈನ್ ಪ್ಯಾನ್ ಅರ್ಜಿ ಹೀಗೆಲ್ಲವನ್ನು ಕಲಿಯುತ್ತೇವೆ. ಮೂಲಭೂತ ಅಂಶಗಳನ್ನು ಮುಗಿಸಿದ ಮೇಲೆ ನಾವು ಟಾಲಿಯನ್ನು ವಿಶದವಾಗಿ ಕಲಿಯುತ್ತೇವೆ. ನಂತರ ಆದಾಯ ತೆರಿಗೆ ಹಿಂತಿರುಗಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಟೆಕ್ಸ್, ಸ್ವಯಂಚಾಲಿತ ಬಡ್ಡಿ ಲೆಕ್ಕಾಚಾರಗಳು, ಮಿಶ್ರಚನೆ, ಬೇಸಿ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಇತ್ಯಾದಿಗಳನ್ನು ಕಲಿಯುತ್ತೇವೆ. ಆಮೇಲೆ ನಾವು ಮಾರಾಟ ಮತ್ತು ಇನ್ವೆಂಟರಿ ನಿರ್ವಹಣೆಯೆಡೆಗೆ ಸಾಗುತ್ತೇವೆ. ಮಾರಾಟ ವಿಧಾನಗಳು, ಮಾರ್ಜ್ ಇನ್ವೆಂಟರಿ ಸಾಫ್ಟ್ವೇರ್, ಬಾರ್ಕೋಡ್ಗಳು, ಇಮೇಲ್ ಹಾಗೂ ಸಮಸ್ ಸೆಟಪ್, ಅಭಿವೃದ್ಧಿಗೊಂಡ ಇನ್ವೆಂಟರಿ ವ್ಯವಸ್ಥೆ ಇವುಗಳನ್ನು ಕಲಿತು ಕೊನೆಗೆ ಗೆಸ್ಟ್ ತೆರಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ಕಲಿಯುತ್ತೇವೆ. ಟೀಚರ್, ಇದಂತೂ ಬಹಳನೇ ಇದೆ. ಇವೆಲ್ಲ ಹೇಗೆ ನೆನ್ಪಿಟ್ಕೊಂಡು ನಾನು ಅಪ್ಲೈ ಮಾಡೋದು? ನೀವು ಎಲ್ಲವನ್ನೂ ನೆನಪಿಟ್ಟುಕೊಳ್ಳಬೇಕಾಗಿಲ್ಲ, ಏಕೆಂದರೆ ನೀವು ಅಧ್ಯಾಯಗಳನ್ನು ಇಷ್ಟಾದಷ್ಟು ಬಾರಿ ಮರುನೋಟ ಮಾಡಬಹುದು ಮತ್ತು ಪುನಃಪಠಣ ಮಾಡುವ ಮೂಲಕ ಕಲಿಯಬಹುದು. ಇದು ಈ ಕೋರ್ಸ್ನ ಸೌಂದರ್ಯ. ಅರ್ಥವಾಯಿತಾ? ಇದು ಈ RCT ಕೋರ್ಸ್ ಅದ್ಭುತ. ಸೊ ನಾನೀಗ ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ನ ಕಲ್ತ್ಕೊಂಡು ಮೋಸ್ಟ್ಲಿ ಇದರಿಂದ ನಾನು ಏನಾದರೂ ಸ್ವಂತವಾಗಿ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ. ನೀವು ಲೋಕದಲ್ಲಿ ಮಾಡುವ ಎಲ್ಲಾ ಮಹಾನ್ ಕೆಲಸಗಳನ್ನು ನೋಡಲು ನನಗೆ ತುಂಬಾ ಉತ್ಸಾಹವಾಗಿದೆ. ಹಾಗಾದರೆ ನಾವು ಕೋರ್ಸ್ ಪ್ರಾರಂಭಿಸಬಹುದೇ? ಎಸ್ ಪ್ಲೀಸ್, ನಾನು ಶುರು ಮಾಡೋದಕ್ಕೆ ಸಿದ್ಧರಾಗಿದ್ದೀನಿ. ಆಗ ತಕ್ಷಣವೇ ಕಂಪ್ಯೂಟರೈಸ್ಡ್ ಲೆಕ್ಕಾಚಾರದ ವಿಶಾಲ ಲೋಕದಲ್ಲಿ ನಾವಿನುಳುಗೋಣ, ಏಕೆಂದರೆ ಪ್ರತಿಯೊಂದು ಹೊಸ ಅಧ್ಯಯನವು ನಿನ್ನನ್ನು ಅದ್ಭುತವಾದ ದಾರಿಯಲ್ಲಿಗೆ ಕೊಂಡೊಯ್ಯುತ್ತದೆ. ರೆಡಿ, ಸೆಟ್, ಲರ್ನ್.